ವಿದ್ಯಾರ್ಥಿಗಳೇ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದನೇ ಸಂಕಲ್ಪ ಗೀತೆ ಪದ್ಯ ಹೇಳಿ, ಎರಡನೇ ಪದ್ಯ ಹೇಳ್ತೀನಿ ನಾನು. ಯಾವುದಂದ್ರೆ, ಹಕ್ಕಿ ಹಾರುತ್ತಿದೆ ನೋಡಿರಾ. ಹಕ್ಕಿಯನ್ನ ಕಾಲದೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನವನ್ನ ಯಾರು ಮಾಡ್ಯಾರಪ್ಪ ಅಂದ್ರೆ ದ.ರಾ ಬೇಂದ್ರೆ ಅವರು. ನಮ್ಮ ಕನ್ನಡದ ಖ್ಯಾತ ವರಕವಿ ಎನಿಸಿಕೊಂಡಿರುವಂತ ದ.ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹಕ್ಕಿ ಹಾರುತ್ತಿದೆ ನೋಡಿರಾ, ಹಕ್ಕಿ ಅನ್ನೋದನ್ನ ಸಮಯಕ್ಕೆ ಹೋಲಿಸಿ ಅಥವಾ ಸಮೀಕರಿಸಿ ನೋಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮನುಷ್ಯನ ಹಿಡಿತಕ್ಕೆ ಎಲ್ಲವೂ ಸಿಗ್ತವ, ನಮಗೆ ಪ್ರಕೃತಿ ಅನ್ನೋದನ್ನು ಮನುಷ್ಯನ ಹಿಡಿತಕ್ಕೆ ಸಿಗಲ್ಲ. ಅದನ್ನ ನಾವೆಷ್ಟೇ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರು ಕೂಡ, ಅದನ್ನ ಎಷ್ಟೇ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಪಟ್ಟು ಅಷ್ಟೇ ನಮಗೆ ಹೊಡೆತಗಳನ್ನು ಕೊಡ್ತದೆ. ಜೊತೆಗೆ ಎಷ್ಟು ನಾವು ಮುಂದೆ ಆಗುವ ಭೂಕಂಪವನ್ನು ನಾವು ಕಂಡಿಡ್ಕೋತೀವಿ, ಮತ್ತೊಂದು ಜ್ವಾಲಾಮುಖಿಗಳ ಬಗ್ಗೆ ಏನೇ ಅಧ್ಯಯನ ಮಾಡಿದ್ರು ಕೂಡ ಕೆಲವೊಂದು ಸಲ ಹೊಡೆತ ಹಿಂಗಿರ್ತದಲ್ಲಿ ಒಮ್ಮಿಂದೊಮ್ಮಿಲೆ ಪ್ರವಾಹ ಬರ್ತದೆ. ಆ ಪ್ರವಾಹವನ್ನು ಎಷ್ಟೇ ಪ್ರಯತ್ನ ಮಾಡೋಣ ತಡಲಿಕ್ಕಾಗಲ್ಲ, ಎಷ್ಟು ಆಸ್ತಿ ಪಾಸ್ತಿ ಹಾಳಾಗ್ತದೆ. ಹಾಗಾಗಿ ನಿಸರ್ಗ ಅನ್ನೋದು ನಮಗೆ ದೇವರು ಕೊಟ್ಟಂತ ವರ, ಅದನ್ನು ಉಳಿಸ್ಕೊಳ್ಳೋದು, ಅದು ನಮ್ಗೆ ಹೇಗೆ ಉಪಯೋಗ ಬೇಕು, ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಆದರೆ ಮನುಷ್ಯ ದುರಾಸೆಗೆ ಒಳಗಾಗಿ, ಆಸೆಗೆ ಬಲಿಯಾಗಿ ಪ್ರಕೃತಿಯ ಮೇಲೆ ಮಿತಿ ಮೀರಿದ ಹಲ್ಲೆ ಮಾಡ್ತಾ ಇದ್ದಾನೆ. ಪ್ರಕೃತಿ ಅನ್ನೋದು ದಿನ 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 ನಿಮ್ಗೆ ಗೊತ್ತದ, ನೀವು ಸೈನ್ಸಲ್ಲೆಲ್ಲ ಓದಿರ್ತೀರಿ, ಓಜೋನ್ ಪದರಕ್ಕೆ ರಂಧ್ರ ಬೀಳುತ್ತವೆ. ಈಗಾಗಲೇ ಆ ಓಜೋನ್ ಪದರ ರಂಧ್ರ ಬೀಳೋದ್ರಿಂದ ಏನಾಗ್ತದೆ, ಸೂರ್ಯನ ಅತಿ ನೇರ ಕಿರಣಗಳು ಭೂಮಿ ಮೇಲೆ ಬೀಳ್ತಾವ. ಇದು ಇಂಡೈರೆಕ್ಟ್ಲಿ ನಾವು ಹೆಂಗೆ ಮಾಡ್ತೀವಿ ಅಂದ್ರೆ, ಒಂದು ದೊಡ್ಡ ಮರ ಕೆಳಗಡೆ ನೀರು, ಆ ನೀರಿನ ಮೇಲೆ ಒಂದು ಕೊಂಬೆ ಬಂದದ, ಕೊಂಬೆ ಮೇಲೆ ನಾವು ಕೂತೀವಿ, ನಾವು ಕೂತಿ ಕೊಂಬೆನೇ ನಾವು ತಡ್ಕೊತಾ ಇದ್ದೀವಿ, ಬಿದ್ದರೆ ನೀರಾಗೆ ಬಿದ್ದು ಸತ್ತೋಗ್ತೀವಿ. ಸೊ ಹೆಂಗಾಗ್ಯದ ಅಂದ್ರೆ, ಪ್ರಕೃತಿ ಜೊತೆ ಆಡುವ ನಮ್ಮ ಈ ಚೆಲ್ಲಾಟ ಏನಾಗ್ಯದಪ್ಪ ಅಂತಂದ್ರೆ ನಮ್ಮನ್ನು ನಾವೇ ನಮ್ಮ ಅನಾಹುತಕ್ಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ದ.ರಾ ಬೇಂದ್ರೆ ಅನ್ನೋದನ್ನ ಕಾಲ ಹೆಂಗದಪ್ಪ, ಯಾಕಂದ್ರೆ ಮನುಷ್ಯ ಈ ಭೂಮಿ ಉತ್ಪತ್ತಿ ಹೆಂಗೈತಿ ವೈಜ್ಞಾನಿಕವಾಗಿ ನೋಡಿದಾಗ, ಭೂಮಿ ಬಿಗ್ ಬ್ಯಾಂಗ್ ಸ್ಫೋಟದಿಂದ ಭೂಮಿ ಉತ್ಪತ್ತಿ ಆಯಿತು. ತದನಂತರ ಸೂಕ್ಷ್ಮ ಜೀವಿಗಳ ಮನುಷ್ಯ ಮಂಗನಿಂದ ಮಾನವ ಬೆಳವಣಿಗೆ ಹಾಕೊಂಡು ಬಂದದ, ಜೀವ ವಿಕಾಸ ಹಾಕೊಂಡು ಬಂದ. ಅದರ ವಿಕಾಸ ಆದ್ಮೇಲೆ ಮನುಷ್ಯ ಈ ತರ ಬಂದನ. ಎಷ್ಟೆಷ್ಟೋ ಮನುಷ್ಯ ಬುದ್ಧಿಜೀವಿ ಅದನ್ನು, ಸಂಘಜೀವಿ ಅದನ್ನು, ಕುಟುಂಬ ಜೊತೆ ವಾಸ ಮಾಡಿದನು. ತದನಂತರ ರಾಜ್ಯ ಸಾಮ್ರಾಜ್ಯಗಳು ಕಟ್ಟಿಕೊಂಡು ಭಾಷೆ ಕಲಿತು ಬೆಳವಣಿಗೆ, ಒಬ್ರಿಗೊಬ್ಬರು ಸಮಾನ ಮಾಧ್ಯಮ ಪ್ರಾರಂಭ ಆಯಿತು. ಸಾಮ್ರಾಜ್ಯಗಳು ಬಂದು, ಎಷ್ಟೆಷ್ಟೋ ಸಾಮ್ರಾಜ್ಯಗಳು ಬಂದು, ಎಷ್ಟೆಷ್ಟೋ ಮೆರೆದು, ಕೃತಯುಗ ಬಂತು, ತ್ರೇತಾಯುಗ ಬಂತು, ದ್ವಾಪರಯುಗ ಬಂತು, ಇವಾಗ ಕಲಿಯುಗ. ಇವೆಲ್ಲವೂ ಕಾಲದ ಹೊಡೆತಕ್ಕೆ ಸಿಕ್ಕೋಗಿವೆ. ಯಾಕಂದ್ರೆ ಕಾಲ ಅನ್ನೋದು ಹೆಂಗಿತ್ತು ಅಂದ್ರೆ, ಒಂದಾನೊಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅದು ಗ್ರೇಟ್ ಎಂಪೈರ್, ಅದು ಬೀದಿಯ ಮೇಲೆ ಮುತ್ತು ರತ್ನ ವ್ಯಾಪಾರ ಮಾಡ್ತಿತ್ತದು. ಕಾಲದ ಹೊಡೆತಕ್ಕೆ ಸಿಕ್ಕಿ ಸಾರ್ವಭೌಮರ ನೆತ್ತಿ ಕುಕ್ಕಿಗೆ ಆ ಕಾಲದ ಹೊಡೆತಕ್ಕೆ ಸಿಕ್ಕಿ ಇವತ್ತು ಆ ಸಾಮ್ರಾಜ್ಯ ಏನಾಗ ಹೋಗಿ ನೋಡ್ರೆ ಹಾಳು ಹಂಪೆ. ಇನ್ನೊಬ್ಬ ಮಹತ್ವಾಕಾಂಕ್ಷಿ ಅರಸ ಅಂತ ಕರಿತೀವಿ ನಾವು, ಅಲೆಕ್ಸಾಂಡರ್. ಇಡೀ ವಿಶ್ವವನ್ನೇ ಗೆಲ್ಬೇಕಂತ ಹೊರಟನು, ತನ್ನ ದೇಶ ಬಿಟ್ಟು. ಹೌದಾ, ಇಡೀ ವಿಶ್ವವನ್ನೇ ಗೆಲ್ಬೇಕಂತ ಭಾರತಕ್ಕೂ ಬಂದೋದನು. ಆದರೆ ಅವನು ಹೆಣನೇ ಅವನ ದೇಶಕ್ಕೆ ಹೋಗ್ಲಿಲ್ಲ. ಇದು ಕಾಲದ ಮಹಿಮೆ. ಅಷ್ಟೆಲ್ಲ ಮಾಡಬೇಕು ನಾನು ಅನ್ನೋದು ಕೊನೆಗೆ ಅವನೇ ಅವನ ದೇಶಕ್ಕೆ ಸೇರಲಿಲ್ಲ. ಇದು ಕಾಲದ ವೈಚಿತ್ರ್ಯ. ಇದು ಕಾಲ ಅನ್ನೋದು ಹೆಂಗದಪ್ಪ ಅಂದ್ರೆ, ದಿನ ದಿನ ಬೆಳಗ್ಗೆ ಹಗಲು ರಾತ್ರಿ ಓಡ್ತಾನೇ ಇರ್ತದ. ಅದು ಯಾರನ್ನೂ ಕಡಿಮೆ ಇಟ್ಬೋದು, ನಾವು ಏನು ಬೇಕಾದ್ರೂ ಹಿಡಿಬೋದು. ಆದರೆ ಪ್ರಕೃತಿಯನ್ನು ಹಿಡಿಯಕ್ಕೆ ಸಾಧ್ಯ ಇಲ್ಲ. ಈ ಕಾಲವನ್ನು ತಡೆದು ನಿಲ್ಲಿಸ್ತೀವಿ ಅನ್ನೋಕ್ಕೆ ಸಾಧ್ಯನೇ ಅನ್ನೋ ಮಾತನ್ನ ಕಾಲದೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನವನ್ನ ದ.ರಾ ಬೇಂದ್ರೆ ಮಾಡಿದ್ರು. ಇನ್ನು ದ.ರಾ ಬೇಂದ್ರೆ ಅವರ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ, ಇವರು ಕನ್ನಡದ ಅತ್ಯಂತ ಗಟ್ಟಿ ಧ್ವನಿ ಸಾಹಿತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಅಂಬಿಕಾತನಯ ದತ್ತ, ಇವ್ರ ಕಾವ್ಯನಾಮ ಏನಪ್ಪ ಅಂದ್ರೆ ಅಂಬಿಕಾತನಯ ದತ್ತ. ಯಾಕೆ ಇವರು ಅಂಬಿಕಾತನಯ ದತ್ತ ಇಟ್ಕೊಂಡ್ರೆ, ದ.ರಾ ಬೇಂದ್ರೆ ಅವರ ತಾಯಿ ಹೆಸರು ಅಂಬಿಕೆ ಅಥವಾ ಅಂಬವ, ತನಯ ಅಂದ್ರೆ ಮಗ, ಅಂಬಿಕೆಯ ಮಗ ದತ್ತ ಅಂತ ಹೇಳಿ ಅಂಬಿಕಾತನಯ ದತ್ತ ಅಂತ ಕಾವ್ಯನಾಮ ಇಟ್ಕೊಂಡ್ರು. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು, ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕ್ರಿಸ್ತಶಕ 1896ರಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಧಾರವಾಡದಲ್ಲಿ ಜನಿಸಿದ್ದಾರೆ. ಫಸ್ಟ್ ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೋಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು. ದೊಡ್ಡ ಮಟ್ಟದ ಕವಿ, ಆದರೆ ಬಡ ಸಾಹಿತ್ಯ. ಇವರು ಭಾವಗೀತೆಯನ್ನು ಹೆಂಗೆ ಬರ್ತಾರಪ್ಪ ಅಂದ್ರೆ, ಇದು ಕೂಡ ಭಾವಗೀತೆನೆ, ತಮ್ಮ ಬದುಕಿನೊಂದಿಗೆ ಹೋಲಿಸ್ಕೊಂಡು ಭಾವಗೀತೆಗಳನ್ನು ರಚನೆ ಮಾಡಿದ್ರು. ಒಂದು ಎಕ್ಸಾಂಪಲ್ ಅಂದ್ರೆ, ಇವರು ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನಾನು ಹ್ಯಾಂಗ ನೋಡಲಿ ನಿನ್ನ ಅನ್ನುವಂಥ ಪದ್ಯ ಯಾವ ಸಿಚುವೇಶನ್ ಬರ್ದಂತ ಭಾಳ ಜನ ಗೊತ್ತಿಲ್ಲ. ಭಾಳ ಒಂದು ಕಷ್ಟದ ಪರಿಸ್ಥಿತಿ ಒಳಗ ಆ ಪದ್ಯವನ್ನು ರಚನೆ ಮಾಡ್ಯಾರ. ಬಟ್ ಈಗಿನ ಪೀಳಿಗೆಗೆ ಏನಾಗ್ಯದಪ್ಪ ಅಂದ್ರೆ, ಅದೊಂದು ಮಜಾಕ ಹಾಡು ಅನ್ನೋದನ್ನೇ ಅದನ್ನು ಒಂದು ಯಾವುದಕ್ಕೋ ಬಳಸ್ತಾ ಇದ್ದಾರೆ, ಅಸಭ್ಯವಾಗಿ ಬಳಸ್ತಾ ಇದ್ದಾರೆ. ಅವ್ರಿಗೆ ಎಂಥ ಪರಿಸ್ಥಿತಿ ಅಂದ್ರೆ, ಇವರು ದೊಡ್ಡ ಸಾಹಿತ್ಯ ಜ್ಞಾನಪೀಠ ಪುರಸ್ಕೃತರು, ಪದ್ಮಶ್ರೀ ಪುರಸ್ಕೃತರು, ಕರ್ನಾಟಕ ಎಲ್ಲ ಕರ್ನಾಟಕ ರಾಜ್ಯ
ಮಾಡ್ಬೇಕಂದ್ರೆ ದುಡ್ಡಿರೋದು, ಅದಕ್ಕೆ ಒಯ್ಬೇಕು, ಅದಕ್ಕೆ ವೈದ್ಯರ ಹತ್ರ. ಅವಾಗ ಏನಾಗ್ತದಪ್ಪ ಅಂದ್ರೆ ಅದಕ್ಕೆ ಮಗುವಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ. ಸೊ ಅದು ಜ್ವರ ಬಂದು ಸತ್ತೋಗ್ತದೆ. ಅವಾಗ ಅವ್ರ ಹೆಂಡತಿ ಅವ್ರಿಗೆ ನೋಡ್ತಾಳೆ. ಹೆಂಗೆ ನೋಡ್ತಾಳೆ ನೋಟ ತೀಕ್ಷ್ಣವಾಗಿರ್ತದೆ, ಅಂದರೆ ವ್ಯಂಗ್ಯ ಭರಿತ ನೋಟವೇ ಚುಸ್ತಿರ್ತದ. ಯಾರು ನೋಟ ಇರ್ತಂದ್ರೆ ಇಷ್ಟು ದೊಡ್ಡ ವ್ಯಕ್ತಿ ಇದ್ದು ನಾನು ಒಂದು ಮಗುನ ನಿನಗೆ ಉಳಿಸ್ಕೊಡ್ಲಿಕ್ಕೆ ಆಗಿಲ್ಲಲ್ಲ ಅಂತೇಳಿ ಅವಳ ಪ್ರಶ್ನಾಭರಿತ ವ್ಯಂಗ್ಯ ನೋಟ ನೋಡಿ ಇವರಿಗೆ ಮೊದಲು ಉತ್ತರ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಬರೀತಾರೆ, ಹೆಂಡತಿ ಮ್ಯಾಲ ಬರೀತಾರೆ, ತಮ್ಮ ಬದುಕನ್ನು ಅದರೊಳಗೆ ಸವಿ ಹಾಕಿ ಬರೀತಾರೆ. ಏನಂದರೆ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದ್ರೆ ನಿನ್ನ ನೋಟದ ಪ್ರಶ್ನೆಗೆ ಉತ್ತರ ಕೊಡುವಂಥ ಶಕ್ತಿ ನನ್ನಲ್ಲಿ ಅನ್ನುವಂಥ ಅರ್ಥ ಸೇರಿಸಿ ಆ ಪದ್ಯ ಬರ್ತಾರೆ ಹೊರತು ಇನ್ಯಾವುದೋ ನರಚಟಿಗಳ ಪದ್ಯ ಬರ್ತಿದ್ದಂಥದ್ದಲ್ಲ. ಅಂಥ ಪ್ರತಿಭಾನ್ವಿತ ಕವಿ ಕಡು ಬಡತನದಲ್ಲಿ ಬೆಳೆದವರು. ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಯಾಗಿ ಇವರು ಕನ್ನಡ ಸಾಹಿತ್ಯದ ಘಟ್ಟ ನಿಮಗೆ ಗೊತ್ತು. ನವ್ಯ, ನವೋದಯ, ಪ್ರಗತಿಶೀಲ, ಕೊನೆಗಾಗಿ ದಲಿತ ಮತ್ತು ಬಂಡಾಯ ಸಾಹಿತ್ಯ ಅಂತೇಳಿ. ಇವರು ನವೋದಯ ಘಟ್ಟದಲ್ಲಿ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ ರಾ ಬೇಂದ್ರೆ ಅವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ರಚಿಸಿದ್ದು. ಧಾರವಾಡದಲ್ಲಿ ಇದರಲ್ಲಿ ಹೆಚ್ಚಾಗಿ ಮರಾಠಿ ಭಾಷೆ ಪ್ರಭಾವ ಇರ್ತದೆ. ಇವರು ಮರಾಠಿ ಮತ್ತು ಇಂಗ್ಲಿಷ್ ಭಾಷೆ, ಮರಾಠಿಯಲ್ಲಿ ಸಾಹಿತ್ಯ ರಚನೆ ಮಾಡಿದ್ರೆ ಕನ್ನಡದಲ್ಲಿ ಹೆಚ್ಚು ಪ್ರಸಿದ್ಧಿ ಗಳಿಸಿದವರು. ಇಂಗ್ಲಿಷ್ನಲ್ಲೂ ವಿವಿಧ ಪ್ರಕಾರದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಅರುಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 4 ದಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದಿಂದ ಸಾಹಿತ್ಯ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ. 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರಸ್ತುತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ಫಸ್ಟ್ ಆಶಯವನ್ನು ಚಲನಶೀಲತೆ ಜೀವಂತಿಕೆ ಗುಣ, ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ವೃತ್ತಿ. ನೋಡಿ, ಉದಾಹರಣೆಗೆ ಈ ಮಳೆ ಬಂದಾಗ ಒಂದು ಕಡೆ ನೀರು ನಿಲ್ತದೆ, ಇನ್ನೊಂದು ಕಡೆ ಹಳ್ಳ ಕೊಳ್ಳಗಳು ಹರಿತಿರ್ತಾವೆ. ಹರಿಯೋ ನೀರು ಶುಭ್ರವಾಗಿರ್ತದೆ, ತಿಳಿಯಾಗಿರ್ತದೆ. ನಿಂತ ನೀರು ಒಂದಿನ ಸ್ವಚ್ಛ ಇರ್ತದೆ, 2 ದಿನ ಸ್ವಚ್ಛ ಇರ್ತದೆ, 3ನೇ ದಿನಕ್ಕೆ ಅಲ್ಲೆಲ್ಲ ಕ್ರಿಮಿ ಕೀಟಗಳು ಬಂದು ನೀರೆಲ್ಲ 1, 2, 4 8 ದಿನ ಹೋದರೆ ನೀರು ಸ್ಮೆಲ್ ಬರ್ಲಿಕ್ಕೆ ಪ್ರಾರಂಭ. ಸೊ ಹರಿಯೋ ನೀರಿಗೂ ಚಲನಶೀಲತೆ ಅನ್ನೋದು ಜೀವಂತಿಕೆ. ಮನುಷ್ಯ ಎಲ್ಲಿ ಯಾವತ್ತೂ ಪರಿಪೂರ್ಣ ಅಲ್ಲ. ಶಿಕ್ಷಕನಾದರೂ ವಿದ್ಯಾರ್ಥಿಯಾಗಿರ್ಬೇಕು, ವಿದ್ಯಾರ್ಥಿಯಾಗಿ ಕಲಿಬೇಕು, ಶಿಕ್ಷಕನಾಗಿ ಬೋಧಿಸ್ಬೇಕು ಅನ್ನೋಲ್ಲ. ಹಂಗ ಚಲನಶೀಲತೆ ಯಾವಾಗಲೂ ನಾವು ಅಂದರೆ ನಮ್ಮಲ್ಲಿ ಚಲನಶೀಲ ಬಂದಿದ್ದನ್ನು ಸ್ವೀಕರಿಸುವಂಥದ್ದು ಗುಣ ಇರಬೇಕು. ನಿಸರ್ಗದ ಹೊಂದಾಣಿಕೆ, ನಾವು ಅನ್ಕೋತೀವಿ ನಾವು ಪ್ರಕೃತಿ ಮೇಲೆ ವಿಜಯ ಸಾಧಿಸ್ತೀವಿ, ನಾವು ಟೆಕ್ನಾಲಜಿಯಲ್ಲಿ ಫುಲ್ ಮುಂದುವರೆದು ನಾವು ಅನ್ಕೊಳ್ತೀವಿ. ನೋ, ನಿಸರ್ಗ ಹೆಂಗೆ ಹೊಂದಾಣಿಕೆ ಮಾಡ್ತೀವಿ ನಾವು ನಮ್ಮ ಬದುಕ್ತೀವಿ ಹೊರತು ನಿಸರ್ಗ ಏನು ಬಯಸ್ತದೆ ಅದನ್ನು ನಾವು ಬದುಕ್ತೀವಿ. ಅದಕ್ಕೆ ಕಳೆ ಎಂಬುದೇ ಇಲ್ಲ. ಇಡೀ ನೋಡೋಣ, ನಾವು ಎಷ್ಟೋ ಸೈನ್ಸ್ನಾಗ ಮುಂದುವರೆದೀವಿ, ದೊಡ್ಡ ಪ್ರವಾಹ ಮಾಡ್ತಾರೆ, ಅಷ್ಟು ಜನ ಹೋಗಿ ಏನು ಮಾಡೋಣ ಸಾಧ್ಯ, ಅದು ನಮ್ಮನ್ನೇ ಬಸ್ಕೊಂಡು ಹೋಗ್ತದೆ. ಹಂಗ ಎಂಥ ಪ್ರಭಾವ, ಅಲರ್ಜಾದಂಥ ಮಹತ್ವಾಕಾಂಕ್ಷೆ ಅರಸನಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದಂಥ ಮಹತ್ವದ ಸಾಮ್ರಾಜ್ಯ ಎಷ್ಟೇ ಪ್ರಭಾವಶಾಲಿ ಆದರೂ ನಿಸರ್ಗದತ್ತ ಕಾಲಚಕ್ರದ ಎದುರಲ್ಲಿ ತಲೆಬಾಗಲಿವೆ. ಹಿಟ್ಲರ್ 2ನೇ ಮಹಾಯುದ್ಧಕ್ಕಿಂತ ಮುಂಚೆ ಇಡೀ ಜಗತ್ತೇ ತಾಂಗಲಿಬೇಕು ಅಂತ ಮಹಾಕ್ರೂರಿಯಾಗಿದ್ದು. ಅಂಥ ಪ್ರಭಾವಶಾಲಿ ವ್ಯಕ್ತಿಯಾದರೂ ಕೊನೆ ಒಂದಿನ ಪ್ರಕೃತಿ ನಿಯಮದಂತೆ ಅದರಲ್ಲಿ ತಲೆಬಾಗಲೇಬೇಕು. ಹಾಗೆ ನಾವು ಹಿಂಗೆ ಇರ್ತೀನಲ್ಲ, ಪ್ರಕೃತಿಗೆ ನಾವು ತಲೆಬಾಗಿ ಮಾಡಿಕೊಂಡು ಹೋಗಲೇಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲವನ್ನಂತೆ ಇತಿಹಾಸವಾಗುತ್ತದೆ. ನಮ್ಮ ಕರ್ನಾಟಕದ ಸಾಮ್ರಾಜ್ಯಗಳಾಗಿರ್ಬೋದು, ಬದಾಮಿ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಕದಂಬರಾಗಿರ್ಬೋದು, ಇವೆಲ್ಲವೂ ಅಥವಾ ಇತಿಹಾಸದ ಘಟನೆಗಳೆಲ್ಲವೂ ನಿನ್ನೆ ಆಗಿದ್ದೆಲ್ಲವೂ ನಿನ್ನೆ ಹಿಡ್ಕೊಂಡು ಹಿಂದಿದ್ದೆಲ್ಲವೂ ನಮ್ಗೆ ಇತಿಹಾಸವಾಗ್ತದೆ. ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ. ಇಲ್ಲಿ ವರಕವಿ ಎನಿಸಿಕೊಂಡಿರುವಂಥ ದ ರಾ ಬೇಂದ್ರೆ ಅವರು ಕಾಲದ ಓಟವನ್ನ ಹಾರುವ ಹಕ್ಕಿಯೊಂದಿಗೆ ಹೋಲಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಹಕ್ಕಿ ಹಾರುವಿಕೆ ಸಹಜ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಹಕ್ಕಿ ಹಾರುವುದು ನಿಸರ್ಗದ ಸಹಜ ನಿಯಮ. ಮನುಷ್ಯ ನಡೀತಾನೆ, ಹಾಗೆ ಪ್ರಾಣಿಗಳು ಹೀಗಿವೆ, ಪ್ರತಿಯೊಂದಕ್ಕೂ ತನ್ನದೇ ಆದ ಸೃಷ್ಟಿ ನಿಯಮ. ಹಾಗೆ ಹಕ್ಕಿ ಆಕಾಶದಲ್ಲಿ ಹಾರುವುದು ಪ್ರಕೃತಿಯ ಸಹಜ ನಿಯಮವಾದ ವಸ್ತುವನ್ನು ಇಟ್ಕೊಂಡು ಹಾಗೆ ಕಾಲ ಓಡ್ತಾ ಇದೆ. ನಿನ್ನೆಲ್ಲ ಇತಿಹಾಸ ಆಗ್ತದೆ, ಮುಂದಿದ್ದೆಲ್ಲ ಹೊಸತು ತೆರೆದುಕೊಳ್ಳುವ ಸಂಕೇತ ಕೂಡ ಆಗಿದೆ ಅಂತೇಳಿ ಹೇಳ್ತಾರೆ. ಶುಕ್ರ, ಚಂದ್ರ, ಮಂಗಳ ಲೋಕದ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಮನುಷ್ಯ ಸಾಕಷ್ಟು ಮುಂದುವರೆದ ಅಕ್ಕಿ. ಈಗ ನಾವು ಒಂಥರ ಸೈನ್ಸ್ ಪ್ರಕಾರ ವಿಚಾರ ಮಾಡಿದ್ರೆ ವಿಮಾನದಲ್ಲಿ ಹೋಗೋದು ಸೈಂಟಿಫಿಕ್ ಆಗಿ ಒಂದು ರೀಸನ್ ಅದು. ಬಟ್ ನಾವು ವಿಚಾರ ಮಾಡಿ ಕೆಳಗಿರುವಂಥ ವಿಮಾನ ಫ್ಲೈ ಆಗ್ತದ, ಮೇಲೆ ಹೋಗ್ತದ, ಅಂತಲೇ ಹಾಕ್ಬೋದಿಲ್ಲ. ನಾವು ವಿಮಾನವನ್ನು ಕಂಡಿಡಿದು ವಿಮಾನದಲ್ಲಿ ಪ್ರಯಾಣಿಸುವಷ್ಟು ಮುಂದುವರೆದೀವಿ, ಅಥವಾ ಶುಕ್ರ, ಚಂದ್ರನ ಮೇಲೆ ಮಂಗಳನ ಮೇಲೆ ಹೋಗಿ ಬಂದೀವಿ. ಇವೆಲ್ಲ ಮನುಷ್ಯನ ಒಂದು ಲಕ್ಷಣ ಆದರೂ ಕೂಡ
ಹಾಗೆ ಇವೆಲ್ಲ ಇಷ್ಟೆಲ್ಲ ಮುಂದುವರೆದೇನೋ ಹೌದಾ, ಅನ್ಯ ಗ್ರಹದ ಮೇಲೆ ಹೋಗಿ ಬರೋಷ್ಟು ಮುಂದೆ ಬ್ರಿಟಿಷರ ಸಾಮ್ರಾಜ್ಯ ಸಹಿತ ಪಾರಾಗುವ ಸ್ವತಂತ್ರ ಚಿಂತನದ ಕಲ್ಪನಾ ಪಕ್ಷಿಯಾರಟ. ಇನ್ನೊಂದೇನಪ್ಪ ಅಂದರೆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಂಥ ನಾವೆಲ್ಲ ಭಾರತೀಯರು ಅದರ ಬಂಧನದಿಂದ ಪಾರಾಗಿ ಸ್ವತಂತ್ರವಾಗಿ ಸ್ವತಂತ್ರ ಪರಿಕಲ್ಪನೆ ಅಂದರೆ ಸ್ವಾತಂತ್ರ್ಯ ಅನ್ನುವಂಥ ಕಲ್ಪನೆಯನ್ನು ವಾಸ್ತವವಾಗಿ ಬದುಕ್ತಾ ಇದ್ದೀವಿ. ಇದೊಂದು. ಇದಲ್ಲದೆ ಮಂಗಳದ ಲೋಕಕ್ಕೆ ಮಂಗಳ ಲೋಕದ ಅಂಗಳಕ್ಕೆ ಅಷ್ಟೇ ಅಲ್ಲದೆ ಮನುಷ್ಯ ಮಂಗಳ ಲೋಕದ ಅಂಗಳದ ಮೇಲೆ ಹೋಗಿ ಅಲ್ಲಿಯೂ ಕೂಡ ಕಾಲದ ವ್ಯಕ್ತಿಯನ್ನ ಕಂಡಿದ್ದಾನೆ ಎಂಬುದು ಗಮನ. ಕಾಲ ಪಕ್ಷಿ ಮಟ್ಟಕ್ಕೆ ಹಾಗೆ ಕಾಲ ಅನ್ನೋದು ಎಲ್ಲರಿಗೂ ಸಮಯ ಸಂದರ್ಭಕ್ಕೆ ತಕ್ಕಂತೆ ಪಾಠ ಕಲಿಸ್ತಾನೆ ಇದೆ. ಕಾಲ ಪಕ್ಷಿ ಹೊಡೆತಕ್ಕೆ ಮಾನವ ಪ್ರಪಂಚ ಒಬ್ಬನೇ ಮನುಷ್ಯನಲ್ಲ, ಮನುಷ್ಯನ ಪ್ರಕೃತಿಯ ಮೇಲೆ ಅವನ ಅವಯವಹಾರ ಚಟುವಟಿಕೆಗಳು ಮಿತಿ ಮೀರಿದಾಗ ಎಲ್ಲರಿಗೂ ಪಾಠ ಕಲಿಸ್ತದೆ. ಹಾಗೆ ಪ್ರಪಂಚದಲ್ಲಿ ವೈಚಿತ್ರ ಎಲ್ಲೋ ನೋಡಿ ಒಮ್ಮೆಲೆ ಭೂಕಂಪ ಆಗ್ತದೆ, ಎಲ್ಲಿದೆಲ್ಲೋ ಭೂಕುಸಿತ ಆಗ್ತದ, ಪ್ರವಾಹ ಬರ್ತದ, ಕಾಳ್ಗಿಚ್ಚ ಆಗ್ತದ, ಹಿಂಗೆ ನಮ್ಮ ಪ್ರಕೃತಿ ಪಾಠ ಕಲಿಸೋಕೆ ಉಂಟದ. ವೈಚಿತ್ರ್ಯಗಳ ವಿಸ್ಮಯದ ಒಂದು ಉದ್ಗಾರ. ಇಂಥ ಒಂದು ಅರ್ಥಗರ್ಭಿತವಾದ ಭಾವಗೀತೆಯನ್ನು ಪರಿಚಯಿಸುವುದೇ ಇಲ್ಲಿ ಕವಿಯವರ ಚಿಂತನ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲು. ನಿಮ್ಗೆ ಮೊದಲೇನು ಹೇಳಿದ ಹೊಸಗನ್ನಡ ಸಾಹಿತ್ಯದ ಮುಂಗೋಡಿ ಅಂತ ಮುದ್ದಣ್ಣ ಕವಿ ಕರಿತೀವಿ. ಹೊಸಗನ್ನಡ ಸಾಹಿತ್ಯ ಮೊದಲು ಬೆರಳೆಣಿಕಷ್ಟೇ ಅಂದರೆ ನಾಟಕ ಮಹಾಕಾವ್ಯಗಳಷ್ಟೇ ಬರೆದಿದ್ದಂಥ ಕನ್ನಡದ ಕವಿಗಳು ಯಾವಾಗ ಬ್ರಿಟಿಷರ ಆಗಮನದಿಂದ ಬೇರೆ ಭಾಷೆಯನ್ನು ಕಲಿತರೋ ಅವಾಗ ಕನ್ನಡದಲ್ಲಿ ಭಾವಗೀತೆ, ನಾಟಕಗಳು, ಸಣ್ಣ ಕಥೆಗಳು, ಪ್ರಬಂಧ ಸಾಹಿತ್ಯ, ಲಲಿತ ಸಾಹಿತ್ಯ, ಪ್ರವಾಸ ಸಾಹಿತ್ಯ, ಜೀವನ ಚರಿತ್ರೆ ಇವೆಲ್ಲ ಕನ್ನಡದ ಪ್ರಕಾರಗಳು ಉಟ್ಕೊಂಡು ಅದರಲ್ಲೇ ಭಾವಗೀತೆ ಕೂಡ ಬಂತು. ವ್ಯಕ್ತಿಯೋರ್ವ ಯಾವುದಾದ್ರೂ ಒಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸ. ನೋಡಿ, ಈಗ ನಮಗೂ ಎಷ್ಟೋ ಜೀವನದಲ್ಲಿ ಅನುಭವವಾಗಿರ್ತಾವ, ನಿಮ್ಗೆಲ್ಲರಿಗೂ ಅನುಭವ ಆಗಿರ್ತಾವ. ಅದನ್ನ ಬರವಣಿಗೆ ತರ್ತೀವಿ ಅಂತ ನನಗೂ ಸಾಧ್ಯ ಇಲ್ಲ, ಎಲ್ಲರಿಗೂ ಸಾಧ್ಯ ಇಲ್ಲ. ಆ ಒಂದು ಪ್ರತಿಭೆ, ಆ ವ್ಯಕ್ತಿತ್ವ ಕೆಲವರಲ್ಲಿ ಮಾತ್ರ ಇರ್ತದೆ. ಅಂಥವನ್ನೇ ಕವಿಗಳಂತ ಕರಿತೀವಿ ನಾವು. ಕೆಲವು ಎಲ್ಲ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಏನೋ ನೋಡಿರ್ತೀವಿ, ಕೇಳಿರ್ತೀವಿ, ಅನುಭವಿಸಿರ್ತೀವಿ. ನೋವು ನಲಿವು ಸುಖ ದುಃಖಗಳಿಗೆ ಬರವಣಿಗೆ ರೂಪ ಮಾಡೋದು ಎಲ್ಲರಿಂದ ಸಾಧ್ಯವಿಲ್ಲ, ಅಥವಾ ಸುಲಭದ ಕೆಲಸ ಅಲ್ಲದು. ಅದು ಪ್ರತಿಭಾವಂತರಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಆ ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಭಾವತೀವ್ರತೆ ಜೊತೆಯಲ್ಲಿ ಗೇಹವನ್ನು ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯ ಭಾವನೆಯ ರಸದೊಂದಿಗೆ ಅದಕ್ಕೆ ನಾದವನ್ನು ಅಳವಡಿಸಿದರೆ ಅಭಿವ್ಯಕ್ತಿ ಪಡೆದಾಗ ಅದು ಅವನಲ್ಲಿ ಅಡಗಿರುವ ಭಾವನೆಯೊಂದಿಗೆ ಅದಕ್ಕೆ ಗಾಯನ ರೂಪ ಕೊಟ್ಟಾಗ ಒಂದು ದೊಡ್ಡ ಚೆನ್ನಾಗಿರೋ ಭಾವಗೀತೆ ಆಗ್ತದ. ಇಂಥ ಭಾವಗೀತೆ ನಾನು ಹೇಳಿದೆ ದರಾದಂದ್ರೆ ವೈಯಕ್ತಿಕ ನೆಲೆಯಲ್ಲಿ ನೀಲಿಂಗ ನೋಡಬೇಡ ರಚಿಸಿದ್ರು ಇವತ್ತು ಸಾರ್ವತ್ರಿಕವಾಗಿ ಮನ್ನಣೆ ಪಡೆದ ಹಾಡುದು. ಇಂಥ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದರೂ ಸ್ವಂತವು ನೋವೋ ನಲಿವೋ ಸುಖ ದುಃಖವೋ ರಚಿಸಿಕೊಂಡರೂ ಸಾರ್ವತ್ರಿಕವಾಗಿ ಮನ್ನಣೆ ಪಡೆಯುತ್ತಿದ್ದರೆ ಭಾವಗೀತೆ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಇಂಥ ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ, ಅರ್ಥಪೂರ್ಣವಾಗಿದ್ದರೆ ಆ ಗೀತೆಗೆ ಸೌಂದರ್ಯ ಮತ್ತಿಷ್ಟು ಬರ್ತದೆ. ಇಂಥ ಒಂದು ಒಳ್ಳೆಯ ಭಾವಗೀತೆಯನ್ನು ಪರಿಚಯಿಸುವುದಾಗಿದೆ. ವಿದ್ಯಾರ್ಥಿಗಳೇ, ಈ ಪದ್ಯವನ್ನು ಮುಂದಿನ ತರಗತಿಯಲ್ಲಿ ನಿಂತ ಕವಿ ಪರಿಚಯ ಮತ್ತು ಪ್ರವೇಶ ಭಾಗ ಮತ್ತು ಆಶಯ ಭಾವ ಹೇಳಿನಿ. ಇಲ್ಲಿ ಕಾಲವನ್ನು 6 ವಾಕ್ಯದೊಂದಿಗೆ ಸಮೀಕರಿಸಿ ನೋಡುವ ಅರ್ಥಗರ್ಭಿತವಾದ ಭಾವಗೀತೆಯನ್ನು ದರಾ ಬೇಂದ್ರೆಯವರು ಪರಿಚಯಿಸಿದ್ದಾರೆ. ಇದರ ಪದ್ಯವನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅಂತ. ಧನ್ಯವಾದಗಳು.